ಸೊ ಈಗ ನಾವು ಒಂದು ಯುದ್ಧದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಯಾವ ಯುದ್ಧ ನಿಮ್ಗೆ ಗೊತ್ತಿರುವಂಥದ್ದೇ, ಅದು ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇದೆಯಲ್ಲ ಆ ಯುದ್ಧ ಅಲ್ಲ, ಕ್ರಿಕೆಟ್ ಯುದ್ಧ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ವಿರುದ್ಧ ಇವತ್ತು ಕ್ರಿಕೆಟ್ ಕದನ. ಯಾರಿಗೆ ಫೈನಲ್ ಟಿಕೆಟ್ ಅನ್ನುವಂಥದ್ದು ಡಿಸೈಡ್ ಆಗುವಂತ ದಿನ ಇವತ್ತು. ಎರಡನೇ ಸೆಮಿಫೈನಲ್ ಮ್ಯಾಚ್ ನಡೀತಾ ಇದೆ. ಮೊದಲ ಸೆಮಿಫೈನಲ್ ಅಲ್ಲಿ ನ್ಯೂಜಿಲೆಂಡ್ ಭರ್ಜರಿಯಾಗಿ ಗೆದ್ದಿರುವಂಥದ್ದು. ಇನ್ನ ಎರಡನೇ ಸೆಮಿಫೈನಲ್ ತವರಿನಲ್ಲಿ ನಡೀತಾ ಇರುವಂತ ವರ್ಲ್ಡ್ ಕಪ್ ವಾಂಖೆಡೆ ಸ್ಟೇಡಿಯಂನ. ಈ ವಾಂಖೆಡೆ ಸ್ಟೇಡಿಯಂ ಇವತ್ತು ಯಾರಿಗೆ ಅದೃಷ್ಟ ತರುತ್ತೆ? ಯಾಕಂದ್ರೆ ಆ ಒಂದು ಪಿಚ್ ವಾಂಖೆಡೆ ಅಂತ ಬಂದಂತ ಸಂದರ್ಭದಲ್ಲಿ ಇಂಡಿಯಾಗೆ ಅದೃಷ್ಟದ ಪಿಚ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ತಾನು ಕಳೆದ ಬಾರಿ ಗೆದ್ದಿದ್ದಂಥ ವರ್ಲ್ಡ್ ಕಪ್ ಅನ್ನ ಈ ಬಾರಿ ಉಳಿಸ್ಕೊಳ್ಳುತ್ತಾ ಟೀಮ್ ಇಂಡಿಯಾ? ಸಾಕಷ್ಟು ಕುತೂಹಲ ಇದೆ. ಯಾಕೆಂದ್ರೆ ಒಂದು ಅಗ್ರೆಸಿವ್ ಟೀಮ್ ಇರುವಂಥದ್ದು ಇಂಗ್ಲೆಂಡ್, ಮತ್ತೊಂದು ಕಡೆ ಕಾನ್ಫಿಡೆಂಟ್ ಟೀಮ್ ಇಂಡಿಯಾ. ಯಾರು ಗೆಲ್ತಾರೆ? ಎರಡೂ ಟೀಮ್ಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾವೆ. ಬ್ಯಾಟಿಂಗ್ ಲೈನಪ್ ಎರಡೂ ಟೀಮ್ದು ಅದ್ಭುತವಾಗಿರುವಂಥದ್ದು. ಆಂಗ್ಲರನ್ನ ಕಟ್ಟಿ ಹಾಕ್ತಾರಾ ಸೂರ್ಯ ಪಡೆ ಅನ್ನುವಂಥದ್ದಕ್ಕೆ ಉತ್ತರ ಸಿಗುತ್ತೆ. ವಾಂಖೆಡೆ ಪಿಚ್ ಅದು ಬ್ಯಾಟಿಂಗ್ ಸ್ನೇಹಿ ಪಿಚ್. ಅದು ಬ್ಯಾಟರ್ಸ್ಗಳ ಸ್ವರ್ಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಿನಿಮಮ್ ಅಂದ್ರೂ 180 to 190 ವರೆಗೂ ಸ್ಕೋರ್ ಮಾಡಬಹುದು. ಸೊ ಹೀಗಾಗಿ ಎರಡೂ ಟೀಮ್ನಲ್ಲಿ ಅದ್ಭುತವಾದಂಥ ಬ್ಯಾಟರ್ಸ್ ಪಡೆನೇ ಇದೆ. ಸೊ ಹೀಗಾಗಿ ಈ ಒಂದು ಮ್ಯಾಚ್ನಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ರ ಬಗ್ಗೆ ಭಾರಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಸ್ಪೆಷಲಿ ಇಂಡಿಯಾ ತವರಿನಲ್ಲೇ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಮೋರ್ ಫೇವ್ರೆಟ್ ಇದೆ. ಮತ್ತೊಂದು ಕಡೆ ಇಂಗ್ಲೆಂಡ್ ಏನು ಕಮ್ಮಿ ಇಲ್ಲ, ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಅದ್ಭುತವಾಗಿ ಆಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಎರಡು ಟೀಮ್ಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗೇ ಇರುವಂಥದ್ದು. ಭಾರತ ಟೀಮ್ನಲ್ಲಿ ಬ್ಯಾಟಿಂಗ್ ಲೈನಪ್ ಆಲ್ಮೋಸ್ಟ್ 8 ರಿಂದ 9 ಜನ ಸ್ಟ್ರಾಂಗ್ ಬ್ಯಾಟರ್ಸ್ಗಳೇ ಇದ್ದಾರೆ. ಇಂಗ್ಲೆಂಡ್ ಟೀಮ್ ಅಂತ ಬಂದಾಗ ಅವ್ರ ಕಡೆನೂ ಕೂಡ ಅಷ್ಟೇ ಆಲ್ಮೋಸ್ಟ್ 8 ಜನ ಬ್ಯಾಟರ್ಸ್ಗಳಿರುವಂಥದ್ದು. ಬೌಲಿಂಗ್ ಕೂಡ ಅತ್ಯುತ್ತಮವಾಗಿದೆ ಎರಡೂ ಟೀಮ್ನಲ್ಲೂ. ಬಟ್ ಇದು ಒಂದು ದಿನ, ಸ್ಪೆಷಲಿ T20 ಅಂತ ಬಂದಾಗ ಒಂದು ವಿಕೆಟ್, ಒಂದು ಕ್ಯಾಚ್, ಒಂದು ಓವರ್, ಒಬ್ಬ ಬ್ಯಾಟ್ಸ್ಮನ್ ಇಡೀ ಮ್ಯಾಚ್ ಅನ್ನ ಟರ್ನ್ ಮಾಡುವಂತ ಎಲ್ಲ ಚಾನ್ಸಸ್ ಇರುತ್ತೆ T20ಯಲ್ಲಿ. ಇದು ಒನ್ ಡೇ ತರ ಅಥವಾ ಟೆಸ್ಟ್ ತರ ಟೈಮ್ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. T20 ಆಗಿರುವಂಥ ಹಿನ್ನೆಲೆಯಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಅಥವಾ ಒಬ್ಬ ಬೌಲರ್ ಅಥವಾ ಒಂದು ಓವರ್, ಒಂದು ವಿಕೆಟ್ ಆ ಇಡೀ ಮ್ಯಾಚ್ನ ಟರ್ನ್ ಮಾಡಿಬಿಡುತ್ತೆ. ಸೊ ಹೀಗಾಗಿನೇ T20ಯಲ್ಲಿ ಸ್ಟ್ಯಾಟಿಕ್ಸ್ ಏನಿತ್ತು ಅನ್ನೋದಕ್ಕಿಂತ ಅವತ್ತಿನ ಮ್ಯಾಚ್ನಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದು ಒಬ್ಬ ಬ್ಯಾಟ್ಸ್ಮನ್ ಅಥವಾ ಒಬ್ಬ ಬೌಲರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಒಂದು ವಿಕೆಟ್ ಮೇಲೆ ನಿಂತಿರುತ್ತೆ. ಸೊ ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಈ ಮ್ಯಾಚ್ನಲ್ಲಿ ಸಾಕಷ್ಟು ಕುತೂಹಲ ಇದೆ. ಅದೆಲ್ಲದ್ರ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಿಮಗೆ ಸ್ಟ್ರಾಟಜಿಸ್ ತೋರಿಸ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಎಲ್ಲರೂ ಆಲ್ ದಿ ಬೆಸ್ಟ್ ಇಂಡಿಯಾ ಅಂತ ವಿಶ್ ಮಾಡಿದ್ದಾರೆ. ಯಾವ್ಯಾವ ಊರಿನಲ್ಲಿ ಅಭಿಮಾನಿಗಳು ತಮ್ಮ ಜೋಶನ್ನು ತೋರಿಸಿದ ನೋಡ. ಸಖತ್ತಾಗಿ ಆಡ್ತಿದ್ದಾರೆ. ಇದು T20 ಫಾರ್ಮ್ಯಾಟ್. ಸೀನಿಯರ್ಸ್ ಇದ್ದಾಗ ಒನ್ ಲೆವೆಲ್ ಕ್ರಿಕೆಟ್ ನೋಡಿದ್ವಿ, ಈಗ ಜೂನಿಯರ್ಸ್ ಅದಾರ. ಸೊ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಅದಾರ, ಆಡ್ತಾರೆ ಸರ್. ನಾವು ವಿರಾಟ್, ರೋಹಿತ್ ಅವಾಗೆಲ್ಲ ಅವ್ರು ನೋಡ್ತಿದ್ವಿ. ಇವಾಗ ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ನೋಡ್ತಿದ್ದೀವಿ ಸರ್. ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ಒಳಗೆ ಸಮೀಸ್ ಮಟ್ಟ ಬಂದಾರಂದ್ರೆ ಟೀಮ್ ಸ್ಟ್ರಾಂಗ್ ಐತೆ ಅಂತ ಅರ್ಥ. ಅದರ ಕೋಚು ಗಂಭೀರ್ ಸಾಹೇಬ್ರು ಅದಾರ, ಆಡ್ತಾರೆ. ಸೊ ಫೈನಲ್ ಹೋಗ್ಲಿ ಅಂತೇಳಿ ನಾವು ವಿಶ್ ಮಾಡ್ತೇವೆ ಸರ್. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ ಅಂತ ಹೇಳ್ತೀವಿ ನಾವು. ಈ ಸೆಮಿಫೈನಲ್ ಮ್ಯಾಚ್ ಇಂಡಿಯಾ ಗೆದ್ದಿದೆ ಸರ್. ಫುಲ್ ಫಾರ್ಮ್ನಾಗ ಅದಾರ ಇಂಡಿಯಾ ಟೀಮ್. ಬೌಲರ್ಸ್ ಇರಲಿ, ಬ್ಯಾಟ್ಸ್ಮನ್ ಇರಲಿ, ಫುಲ್ ಫಾರ್ಮ್ನಾಗ ಅದಾರ ಸರ್. ಗೆದ್ದ ಸರ್ ಇಂಡಿಯಾ ಟೀಮಿಗೆ ಅಂಕಿ ಯಾವಾಗಿದ್ರು ನಮ್ದು ವಿಷಯದ್ದೇ ಇರ್ತೈತೆ. ಬಟ್ ಈ ಬಾರಿ ಭಾರತ ಫೇವ್ರೇಟ್ 100% ಇದೆ. ಯಾಕಂದ್ರೆ ಈಗ ಹಿಂದಿನ ಮ್ಯಾಚ್ ಎಲ್ಲ ನೋಡಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರೆ, ಬಟ್ ಕೆಲವೊಂದು ಹಿಂದಿನ ಮ್ಯಾಚ್ ನೋಡಿದ್ರೆ ಕೆಲವೊಂದು ಫೀಲ್ಡಿಂಗ್ ಕೂಡ ಸ್ವಲ್ಪ ಮಿಸ್ಟೇಕ್ಸ್ ಆಗ್ಯಾವ. ಬಟ್ ಭಾರತ ತಂಡವ್ರು ಅವನ್ನೆಲ್ಲ ಮಿಸ್ಟೇಕ್ಸ್ ಸರಿಪಡಿಸ್ಕೊಂಡು ಈ ಬಾರಿ ಅವನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರಂತ ನಂದು ಒಂದು ಅಭಿಪ್ರಾಯ. ಬಟ್ ಈ ಬಾರಿ ಮಾತ್ರ ಭಾರತ ಫೇವ್ರೇಟ್ 100%. ಈ ಬಾರಿ ವಿಶ್ವಕಪ್ ಗೆಲ್ಲೋದು ಮತ್ತು ಭಾರತನ ಈ ಸಲ ಕಪ್ ನಮ್ಮದೇ. ಸೆಮಿಫೈನಲ್ ಇದೆ ಇವತ್ತು. ಎರಡೂ ಟೀಮ್ಗಳು ಒಳ್ಳೆ ಇದ್ದಾವೆ. ಬಟ್ ಭಾರತ ಗೆಲ್ಲುತ್ತಂತೆ ಭಾಳ ನಮಗೆ ವಿಶ್ವಾಸ ಇದೆ. ನಮ್ಮಲ್ಲಿ ಬ್ಯಾಟ್ಸ್ಮನ್ನು ಬೌಲರ್ಸ್ ಎಲ್ಲ ವರ್ಲ್ಡ್ ಕ್ಲಾಸ್ ಇದ್ದಾರೆ. ಇವತ್ತು ಗೆಲ್ಲೋ ಚಾನ್ಸಸ್ ವೆರಿ ಹೈ ಇದೆ.
ಎಕ್ಸ್ಪೆಕ್ಟೇಷನ್ ಏನು ಜಾಸ್ತಿ ಇಲ್ಲ, ನಮ್ಗೆ ಗೊತ್ತಿದೆ ಇಂಡಿಯಾ ಗೆತ್ತಾರೆ. ಎಕ್ಸೈಟೆಡ್ ಇದ್ದೀವಿ. ಇಂಗ್ಲೆಂಡು ಚೆನ್ನಾಗಿ ಟೀಮ್ ಇದೆ, ಎಲ್ಲ ಮ್ಯಾಚ್ ಗೆದ್ದಿದ್ದಾರೆ ಅವರು. ವಿಲ್ ಜಾಕ್ಸ್ ಚೆನ್ನಾಗಿ ಆಡ್ತಿದ್ದಾನೆ. ನಾವು ಆಲ್ಮೋಸ್ಟ್ ಪರ್ಫೆಕ್ಟ್ ಗೇಮ್ ಆಡ್ತಾ ಇದ್ದೀವಿ ಇಂಡಿಯಾ. ನೋಡೋಣ, ಇಂಟ್ರೆಸ್ಟಿಂಗ್ ಇರುತ್ತೆ. ಹೋಪ್ಫುಲಿ ಒನ್ ಸೈಡೆಡ್ ಇರಲ್ಲ, ಈವನ್ ಕಾಂಟೆಸ್ಟ್ ಇರುತ್ತೆ. ಸರ್, ಇವತ್ತಿನ ಮ್ಯಾಚ್ ಬಗ್ಗೆ ನಾವು ತುಂಬ ಈಗರಾಗಿದ್ದೀವಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಸೊ ದೇ ಆರ್ ಲೈಕ್ ಬ್ರಿಟಿಷರ್ಸ್. ಅವ್ರನ್ನ ಇವಾಗ ನಾವು ಎತ್ತಾಕೋಣ ಆಚೆ ಲಗಾಂತರ. ಸೊ ವಿ ಆರ್ ವೆರಿ ಎಕ್ಸೈಟೆಡ್ ಆ್ಯಂಡ್ ನಾವೇ ಗೆಲ್ತೀವಿ ಇವತ್ತು. ಟಾಸ್ ಭಾಳ ದೊಡ್ಡ ರೋಲ್ ಇದು ಮಾಡುತ್ತೆ, ಯಾಕಂದರೆ ವಾಂಕಡೆ ಎಲ್ಲ ಆಡ್ತಾವ್ರೆ. 200 ರನ್ ಹೊಡೆದ್ರೇನು ಸೆಕೆಂಡ್ ಬ್ಯಾಟಿಂಗ್ ಡ್ಯೂ ಬಂದರೆ ಚೆನ್ನಾಗಿ ಆಡ್ಬೋದು. ಐ ಹೋಪ್ಫುಲಿ ಇಂಡಿಯಾ ಸೆಕೆಂಡ್ ಬ್ಯಾಟಿಂಗ್ ಬರಲಿ, ಯಾಕಂದರೆ ಇಂಗ್ಲೆಂಡ್ ಸೆಕೆಂಡ್ ಬ್ಯಾಟಿಂಗ್ ಬಂದುಬಿಟ್ರೆ ಬ್ರೂಕ್ನ, ಬಟ್ಲರ್ನ, ಸಾಲ್ಟ್ನ ಅವ್ರನ್ನ ಔಟ್ ಮಾಡೋದು ಭಾಳ ಕಷ್ಟ. ಸೊ ಇಂಡಿಯಾಗೆ ಇವತ್ತು ನನ್ನ ಪ್ರಕಾರ ಭಾಳ ಕಷ್ಟ ಅನಿಸ್ತಾ ಇದೆ. ಬಟ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇಂಡಿಯಾದಲ್ಲಿ ಇಂಡಿಯಾ ಫ್ಯಾನ್ಸು ಇಂಡಿಯಾ ಅಂತಾನೆ ಹೇಳೋದು, ಯಾಕೆಂದ್ರೆ ಆ ಜೋಶ್ ಇದೆ. ಕ್ರಿಕೆಟ್ ಅಂದ್ರೆ ಒಂದು ಧರ್ಮ ನಮ್ಮ ನಾಡಲ್ಲಿ. ಅಂಥದ್ರಲ್ಲಿ ಯಾರಾದರೂ ಇಂಡಿಯಾ ಬಿಟ್ಟು ಇಂಗ್ಲೆಂಡ್ ಅಂತ ಹೇಳಿಕ್ಕೆ ಸಾಧ್ಯನಾ? ಅದರಲ್ಲೂ ಸಖತ್ತಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಪ್ಲೇಯರ್ಸ್ಗಳು. ಸೊ ಹೀಗಾಗಿ ಸಹಜವಾಗಿ ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ, ಈ ಮ್ಯಾಚ್ ಗೆಲ್ತೀವಿ, ಫೈನಲ್ಗೆ ಹೋಗ್ತೀವಿ, ಫೈನಲಲ್ಲೂ ಕೂಡ ಈ ಸಲ ಕಪ್ ನಮ್ಮದೇ ಅನ್ನುವಂಥ ಜೋಶ್. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಅಗ್ರೆಸಿವ್ ವರ್ಸಸ್ ಕಾನ್ಫಿಡೆನ್ಸ್ ನಡುವೆ ನಡೀತಾ ಇರುವಂಥ ಒಂದು ಮ್ಯಾಚ್ ಇದು ಅಂತ. ಈಗ ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಮೋಸ್ಟ್ ಸೀನಿಯರ್, ಯಾವಾಗಲೂ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ ಇವ್ರ ವಿಶ್ಲೇಷಣೆಯನ್ನು ನೋಡಿ ಏನು ಮಾಡ್ಬೋದು, ನಾವು ಯಾವ ರೀತಿಯಾಗಿ ತಗೊಳ್ಬೋದು ಅಂತ ನೋಡ್ತಾ ಇರ್ತೀವಿ. ಕ್ರಿಕೆಟ್ ವಿಶ್ಲೇಷಕರಾಗಿರುವಂಥ ಚಂದ್ರಮೌಳಿ ಕಣ್ವಿ ಸರ್ ನಮ್ಮ ಜೊತೆ ಜಾಯ್ನ್ ಆದರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ನಮ್ಮ ಜೊತೆ ನಟಿ ಭೂಮಿಕಾ ಅವರು ಜಾಯ್ನ್ ಆಗಿದ್ದಾರೆ. ಭೂಮಿಕಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಅಭಿಜಿತ್ ಬೆಂಗೇರಿ ಸರ್, ಅಂಪೈರ್ ಆಗಿದ್ದಂಥವ್ರು, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಭೂಮಿಕಾ ಅವರಿಂದ ಶುರು ಮಾಡ್ಬಿಡ್ತೀನಿ, ಹೆಣ್ಮಕ್ಳಿಂದ ಆರಂಭ ಮಾಡಿ. ಹೌ ಇಸ್ ದ ಜೋಶ್ ಭೂಮಿಕಾ? ಸರ್, ಫುಲ್ ಜೋಶಲ್ಲಿ ಇದ್ದೀವಿ ಸರ್. ನಾವು ಇದ್ದೀವಿ, ಆಡೋರು ಇದ್ದಾರೆ, ನೋಡುವಂತ ವೀಕ್ಷಕರು ಇದ್ದಾರೆ ಸರ್. ಆಡೋರಿಗೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರುತ್ತೆ, ಜಾಸ್ತಿ ಕಮ್ಮಿ, ಬಿಕಾಸ್ ಗೆಲ್ಲೇಬೇಕಾದಂತ ಮ್ಯಾಚ್, ಮತ್ತೊಂದು ಚಾನ್ಸ್ ಇಲ್ಲ. ಹೌದು, ಯಾಕಂದ್ರೆ ಸೂರ್ಯ ಪಡೆ ಸರ್. ಇವತ್ತು ಯಾವ ತರ ಸೂರ್ಯ ಪ್ರಕಾಶಮಾನವಾಗಿ ಬೆಳೆಸ್ತಾರೆ ಅಂತ ಇವತ್ತು ಸಂಜೆ ರಾತ್ರಿ ಅಷ್ಟರಲ್ಲಿ ಗೊತ್ತಾಗುತ್ತೆ ಸರ್. ಕಣ್ವಿ ಸರ್, ಪ್ರೆಡಿಕ್ಷನ್ ಏನ್ ಮಾಡ್ತೀರಾ? ಅದಿರಲಿ, ಹೇಳಿದ್ರಲ್ಲ ಸೂರ್ಯ ಅಂತ ಹೇಳ್ಬಿಟ್ಟು, ಅದಕ್ಕೆ 41 ಡಿಗ್ರೀಸ್ ಇವತ್ತು. ಎಸ್, 41 ಡಿಗ್ರೀಸು. ಆಮೇಲೆ ಸಾಯಂಕಾಲ ಸ್ವಲ್ಪ ಕಡಿಮೆ ಆಗ್ಬೋದು, ಯಾಕಂದರೆ ಅರಬ್ಬಿ ಸಮುದ್ರದಿಂದ ಗಾಳಿ ಬರುತ್ತೆ ಅಂತ. ಬಟ್ ಡ್ಯೂ ಫ್ಯಾಕ್ಟರ್ ಅದು ಭಾಳ ಇಂಪಾರ್ಟೆಂಟು, ಅದಕ್ಕೆ ಟಾಸ್ ವೆರಿ ಇಂಪಾರ್ಟೆಂಟು. ಬಟ್ ಚೆನ್ನೈ ಮತ್ತು ಇನ್ ಗಾರ್ಡನ್ಸ್ ಥರ ಡ್ಯೂ ಬಂದಿಲ್ಲ. ನಿನ್ನೆ ರಾತ್ರಿ ಹೋಗಿ ನೋಡಿದರೆ 9 ಗಂಟೆ ಮೇಲೆ ಅಂದರೆ ಸೆಕೆಂಡ್ ಹಾಫ್ ಆಫ್ ದ ಸೆಕೆಂಡ್ ಇನ್ನಿಂಗ್ಸ್, ಅವಾಗ ಸ್ವಲ್ಪ ಅಫೆಕ್ಟ್ ಆಗ್ಬೋದು. ಆದರೂ ಕೂಡ ಒಳ್ಳೆ ಚಾನ್ಸ್ ಇದೆ. 60-40 ಟಾಸ್ ಗೆದ್ದರೆ, 50-50 ಟಾಸ್ ಸೋತ್ರೆ ಅಂತ ಹೇಳ್ಬೋದು. ಬಟ್ ಆದರೆ ನೋಡಿ, ಡ್ಯೂ ಯಾಕೆ ಬರುತ್ತೆ ಅಂತಂದರೆ, 41 ಡಿಗ್ರೀಸ್ ಈಗಿದೆ ಅಂದರೆ ಸಾಯಂಕಾಲವರೆಗೂ ಗಾಳಿ ಬೀಸಿ 28 ಡಿಗ್ರಿ ಬಂದರೆ, ಸಡನ್ ಡ್ರಾಪ್ ಆದರೆ ಅವಾಗ ಡ್ಯೂ ಬರುತ್ತೆ. ಇದು 30-35 ಇದ್ದರೆ ಆ ಡಿಫ್ರೆನ್ಸ್ ಏನಾಗುತ್ತೆ? ಈಗ ಡ್ಯೂ ಫ್ಯಾಕ್ಟರ್ ಏನು? ಏನಂತಂದರೆ ತೇವಾಂಶ ಜಾಸ್ತಿ ಆಗುತ್ತೆ ಆನ್ ದ ಫೀಲ್ಡ್. ಬಾಲ್ ಹೋದಾಗ ಅದು ಮೆತ್ತಗಾಗುತ್ತೆ, ಅಂದ್ರೆ ಹಸಿ ಆಗುತ್ತೆ. ಸ್ಪಿನ್ನರ್ಸ್ ಗ್ರಿಪ್ ಮಾಡಕ್ಕೆ ಬರಲ್ಲ. ಫಾಸ್ಟ್ ಬೌಲರ್ಸ್ಗೂ ಏನೋ ಸ್ಲೋರ್ ಒನ್ನೋ ಏನೋ ಮಾಡಕ್ಕೆ ಹೋದರೆ ಅದು ಕೈ ತಪ್ಪಿ ಹೋಗ್ಬೋದು. ಹಾಗಾಗಿ ಬ್ಯಾಟರ್ಸ್ಗೆ ಈಸಿ ಆಗುತ್ತೆ. ಬ್ಯಾಟರ್ಸ್ಗೆ ಏನು ತೊಂದರೆ ಇಲ್ಲ, ಡ್ಯೂ ಬರಲಿ ಬಿಡಲಿ ಅಂತ ಹೇಳ್ಬಿಟ್ಟು. ಬಾಲ್ ಸ್ವಲ್ಪ ಸ್ಕಿಡ್ಡು ಆಗುತ್ತೆ, ಹೀಗಾಗಿ ಬ್ಯಾಟರ್ಸ್ಗೆ ಎಲ್ಲ ಅನುಕೂಲ ಆಗುತ್ತೆ. ಬೌಲರ್ಸಿಗೆ ಕಷ್ಟ ಖಂಡಿತವಾಗುತ್ತೆ. ಅದಕ್ಕೆ ಸೆಕೆಂಡ್ ಬ್ಯಾಟಿಂಗ್ ಮಾಡೋದು ಒಳ್ಳೇದಂತ ಹೇಳೋದು. ಅಂಪೈರ್ ಆಗಿದ್ದಂಥವ್ರು ಬ್ಯಾಲೆನ್ಸ್ ಮಾಡಬೇಕೋ ಏನೋ ಇವಾಗ, ಯಾಕೆಂದರೆ ನಾನು ಅವಾಗಲೇ ಆರಂಭದಲ್ಲಿ ವೆಲ್ಕಮ್ ತೊಗೊಬೇಕಾದ್ರೆ ಹೇಳ್ತಾ ಇದ್ದೆ, ಅಗ್ರೆಸಿವ್ ವರ್ಸಸ್ ಕಾನ್ಫಿಡೆಂಟ್. ಅಂದರೆ ಅಗ್ರೆಸಿವ್ ಆಗಿ ಇಂಗ್ಲೆಂಡ್ ಟೀಮ್ ಅಂತೂ ಕಾಣಿಸ್ತಾ ಇದೆ, ಅದೇ ರೀತಿಯಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ಬರ್ತಾ ಇದೆ. ಹಾಗೆ ನಮ್ಮ ಟೀಮು ತುಂಬ ಕಾನ್ಫಿಡೆಂಟ್ ಆಗಿದೆ. ಎಸ್, ಆಡ್ತೀವಿ, ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್. ಹೇಗೆ ನೋಡ್ತಾ ಇದ್ದೀರಿ ನೀವು? ಈಗ ನೋಡಿ, ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಯಲಾಟ್ರಲ್ ಸೀರೀಸ್ ಆದಮೇಲೆ ವರ್ಲ್ಡ್ ಕಪ್ ಶುರುವಲ್ಲಿ ಈಗ ಇಂಡಿಯಾ ಟೀಮ್ ಆಯಿತು, ಇಂಗ್ಲೆಂಡ್ ಟೀಮ್ ಆಯಿತು. ನಾವು ಎಕ್ಸ್ಪೆಕ್ಟ್ ಮಾಡೋ ಥರ ಆರಾಮಾಗಿ ಫ್ರೀ ಫ್ಲೋ, ಮಾರ್ಚಿಂಗ್ ಟುವರ್ಡ್ಸ್ ದಿ ಸೂಪರ್ 8, ಮಾರ್ಚಿಂಗ್ ಟುವರ್ಡ್ಸ್ ದಿ ನಾಕೌಟ್, ಆ ಥರ ಪರ್ಫಾರ್ಮೆನ್ಸ್ ಆಗಿಲ್ಲ. ನಾವು ಮೊದಲೇ ಮ್ಯಾಚೇ ನೋಡಿದ್ವಿ ವಾಂಕಡೆ ಸ್ಟೇಡಿಯಮಲ್ಲಿ, ಇಂಡಿಯಾ ವರ್ಸಸ್ ಯುನೈಟೆಡ್ ಸ್ಟೇಟ್ಸಲ್ಲಿ. ಸ್ವಲ್ಪ ಪಿಚ್, ಸ್ವಲ್ಪ ಲೈವ್ಲಿ ಗ್ರಾಸ್ ಇರೋದು, ಸ್ವಲ್ಪ ಮಾಯ್ಶ್ಚರ್ ಇರೋದಕ್ಕೆ ಒಂದು ಸ್ಟೇಜ್ ನಾವು ಆಡ್ತಾ 77 ಆದ್ವಿ. ಸೊ ಅದು ನಮ್ಮ ತಲೆಯಲ್ಲಿ ಇರುತ್ತೆ. ಸೊ ಆಮೇಲೆ ಲಕ್ಕಿಲಿ ನಮ್ಮ ಸ್ಕೈ, ಅದು ಶುರುವಾಗೋ ಟೈಮಲ್ಲಿ ನಾವೆಲ್ಲ ಅನ್ಕೊಂಡಿದ್ದೇನೋ USA ಅಲ್ವಾ, ಒಂದು 200 ಹೊಡೆದು ಬಿಡ್ತಾರೆ, ಚಚ್ ಬಿಸಾಕ್ಬಿಡ್ತಾರೆ, ಒಂದು 100 ರನ್ನಲ್ಲಿ ಗೆದ್ದುಬಿಡ್ತೀವಿ ಅನ್ನುವಂಥ ಎಕ್ಸ್ಪೆಕ್ಟೇಷನ್ನು ಫಸ್ಟ್ ಡೇನೇ ಫಸ್ಟ್ ಮ್ಯಾಚಲ್ಲೇ ಉಲ್ಟಾಗೋಗ್ಬಿಡ್ತಲ್ಲಿ. ಕರೆಕ್ಟ್. ನಾವು ನೋಡಿದ್ದೇವೆ ಏನಂದರೆ, ಆ್ಯಸ್ ಅ ಟೀಮ್ ಇಂಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ, ಎಸ್ಪೆಷಲಿ ನಾವು ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕಂದ್ರೆ. ಬಟ್ ಆ್ಯಸ್ ಅ ಯೂನಿಟ್ ನಾವು ಪರ್ಫಾರ್ಮ್ ಮಾಡಿಲ್ಲ.
ಈಚ್ ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ಬರು ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ಸ್ ಇದ್ದಾರೆ ನಮ್ಮ ಟೀಮಲ್ಲಿ. ಬಟ್ ಆ ಥರ ಬಂದಿಲ್ಲ. ಸೇಮ್ ನಾವು ಇಂಗ್ಲೆಂಡ್ ನೋಡ್ಬೇಕಂದ್ರೆ ಇಂಗ್ಲೆಂಡ್ ಸ್ಮೂತ್ ಸೇಲ್ ಆಗಿಲ್ಲ ಎಲ್ಲ ಕಡೆ. ನೇಪಾಳ ಜೊತೆ ಆಲ್ಮೋಸ್ಟ್ ಸೋಲೋ ಮ್ಯಾಚ್ 4 ರನ್ನಿಂದ ಗೆದ್ರು, ಪಾಕಿಸ್ತಾನ ಜೊತೆ ಬರೀ 2 ವಿಕೆಟಿಂದ ಗೆದ್ರು. ಸೊ ಅವ್ರಿಗೂ ಗೊತ್ತಿದೆ. ಮೇನ್ ಅಂದರೆ ಇಬ್ಬರು ಬ್ಯಾಟಿಂಗು, ನೀವು ಓಪನಿಂಗ್ ಬ್ಯಾಟಿಂಗ್ ಬಗ್ಗೆ ನಾವು ಮಾತಾಡ್ಬೇಕಂತಂದರೆ ಎರಡೂ ಟೀಮಲ್ಲಿ ಓಪನಿಂಗ್ ಬ್ಯಾಟಿಂಗ್ ಫ್ಲರಿಶ್ ಆಗಿಲ್ಲ. ಸೊ ಮಿಡ್ಲ್ ಆರ್ಡರ್ಸ್ ಸಪೋರ್ಟ್ ತೊಗೊಂಡೇ ಬರ್ತಾ ಇದ್ದಾರೆ. ಸೊ ಈ ಮ್ಯಾಚಲ್ಲಿ ರಿಯಲ್ ಚಾಲೆಂಜ್, ರಿಯಲ್ ಕೀ ಪಾಯಿಂಟ್ ಇರೋದು ಸ್ಪಿನ್ನರ್ಸ್. ದಿಸ್ ಇಸ್ ಅ ಗೇಮ್ ಆಫ್ ಸ್ಪಿನ್ನರ್ಸ್ ಅಂತ ನಾನು ಹೇಳ್ಬೋದು. ಕಣ್ವಿ ಸರ್, ಇಲ್ಲಿ ಮೇನ್ಲಿ ನಾನು ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದೆ ಆವಾಗಲೇ. ಈ T20 ಹೆಂಗಿದೆ ಅಂದರೆ ಟೈಮ್ ಸಿಗಲ್ಲ ನಿಮಗೆ ರಿಕವರ್ ಆಗಬೇಕು ಅಂದರೆ, ಒನ್ ಡೇ ಥರ ಟೆಸ್ಟ್ ಥರ. ಇಲ್ಲಿ 1 ವಿಕೆಟ್ ಅಥವಾ 1 ಕ್ಯಾಚ್ ಅಥವಾ 1 ಓವರ್ ಅಥವಾ ಒಬ್ಬ ಬ್ಯಾಟ್ಸ್ಮನ್ ಆ ಇಡೀ ಮ್ಯಾಚ್ನ ಟರ್ನ್ ಮಾಡುವಂಥ ಶಕ್ತಿ ಇರುತ್ತೆ. ನಿನ್ನೆ ನೋಡಿದ್ವಲ್ಲ ಯಾವ ರೀತಿ ಸೌತ್ ಆಫ್ರಿಕಾ ನಮ್ಮ ಮೇಲೂ 24-3 ಇದ್ರು, ಅದು ರಿಕವರ್ ಆದರು. ಯಾಕೆಂದರೆ ಟೈಮ್ ಪವರ್ ಪ್ಲೇಯಲ್ಲೇ 3 ವಿಕೆಟ್ ಬಿದ್ದುಬಿಟ್ಟಿದ್ದು, 14 ಓವರ್ ಇತ್ತು, ರಿಕವರ್ ಆದರು ಲಕ್ಕಿಲಿ. ಬಟ್ ನಿನ್ನೆ ಯಾಕಂದರೆ ಪವರ್ ಪ್ಲೇಯಲ್ಲೇ ವಿಕೆಟ್ ಬಿದ್ದರೂ ಕೂಡ 77 for 5 ಆಗಿದ್ರು. ಅವಾಗ ಅವ್ರ ಆಪ್ಷನ್ ಏನಿರಲಿಲ್ಲ, ಆಡ್ಕೊಳ್ಳೇಬೇಕು 20 ಓವರ್. ಯಾಕಂದರೆ ಮಾರ್ಕೋ ಹ್ಯಾನ್ಸನ್ ಆಡ್ತಾಯಿದ್ರು, ಆಮೇಲೆ ಎಲ್ಲರೂ ಔಟ್ ಆಗ್ಬಿಟ್ಟಿದ್ರಲ್ಲ. ಹೀಗಾಗಿ ಟ್ರಿಸ್ಟನ್ ಸ್ಟಬ್ಸ್ ಇದ್ದರು, ಅವರಿಬ್ಬರೇ ಆಡಬೇಕಾಯ್ತು. ಅದು ಕೊನೆಯವರು ತೊಗೊಂಡೋದ್ರು, ಆದರೂ ಜಾಸ್ತಿ ಆಗಲಿಲ್ಲ. ಅಲ್ಲೇನಂತ ಸುಂಟ್ರ ಗಾಳಿ, ಅದು ಫಿನ್ ಅಲ್ಲೇನ ಸುಂಟ್ರ ಗಾಳಿ ನೋಡಿದ್ವಿ ನಾವು. ಎಲ್ಲಿಂದ ಬಂದ್ರು ಇವರು ಅಪ್ರತ್ಯಕ್ಷ ಆದರು ಅಂತ. ಅಂದರೆ ಸುಂಟ್ರ ಗಾಳಿಯಲ್ಲಿ ಬಂದು ಹಿಡಿತಾರಲ್ಲ ಮಕ್ಕಳಿಗೆ ಇವ್ರು ತೋರಿಸ್ದಂಗೆ ಅಂಥದ್ದು ನೋಡಿ. ಅಂದರೆ ಯಾವುದೇ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಈಗ ಆಗ್ಬೋದು 60-40 ಫಾರ್ ಸೌತ್ ಆಫ್ರಿಕಾ ಅನ್ಬೋದು. ಅದೇ T20 ಅನ್ನೋದು. ಇಲ್ಲಿ 90-10 ಆಗುತ್ತೆ ಕೊನೆಗೆ ನೋಡಿದರೆ. ಅದು 12-13 ಓವರ್ ಮ್ಯಾಚ್ ಮುಗಿಸ್ತಾರ ಅಂತಂದರೆ ಅದು ಸೌತ್ ಆಫ್ರಿಕಾ ಮೇಲೆ. ಚೋಕರ್ಸ್ ಅಂತಿದ್ರು, ಬಟ್ ಅವರು ಕಾನ್ರಾಡ್ ಶುಕ್ರಿ ಅವ್ರು ಕೈ ಮುಗಿದ್ರು. ಚೋಕರ್ಸ್ ಅಲ್ಲ, ನಾವು ಒಂಥರ ವೇರ್ ವೆಲಪ್ಡ್ ಅಂತ, ಅಂದರೆ ನಮ್ಮ ಉಳಿ ಪಡೋ ಥರ ಹಾರಿಸ್ಬಿಟ್ರು ಅಂತ. ಆದರೆ ಇಲ್ಲಿ ಕೂಡ ನೋಡಿ, ಇಂಡಿಯಾ ಇಂಗ್ಲೆಂಡ್ ಎರಡು ಅಂದರೆ ಅವರು ಅಭಿಜಿತ್ ಹೇಳ್ದಂಗೆ ಕಷ್ಟಪಟ್ಟೆ ಬಂದಿದ್ದಾರೆ. ಹೌದು. ಫಸ್ಟ್ ಗ್ರೂಪ್ ಸ್ಟೇಜಸ್ನಲ್ಲಿ ಕೂಡ ಅವ್ರು ನೇಪಾಳ ಮೇಲೆ ಇದೇ ಗ್ರೌಂಡಲ್ಲಿ ಆಮೇಲೆ ವೆಸ್ಟ್ ಇಂಡೀಸ್ ಮೇಲೆ ಇದೇ ಗ್ರೌಂಡಲ್ಲಿ ಸೋತಿದ್ದಾರೆ. ಪ್ರಾಬಬ್ಲಿ ಅದೇ ಪಿಚ್ ಇವತ್ತು ಆಡೋದು ಕೂಡ ಅದೇ ಪಿಚ್ ಇರುತ್ತೆ. ಅದೊಂದು ನಮಗೆ ಜಾಸ್ತಿ ಇದೆ ಅಂತ. ಆಮೇಲೆ ಮ್ಯಾನ್ ಟು ಮ್ಯಾನ್, ಆಮೇಲೆ ಅವರ ಪರ್ಫಾರ್ಮೆನ್ಸ್ ನೋಡಿದರೆ ಅವರ ಓಪನಿಂಗ್ ಬ್ಯಾಟರ್ಸರು ಸಾಲ್ಟು ಮತ್ತು ಬಟ್ಲರು. ಅದು ನೆನ್ನೆ ಮಾತಾಡ್ತಾ ಇದ್ವಿ, ಅದು ಸಾಲ್ಟು ಉಪ್ಪಿಲ್ದು ಊಟ ಮಾಡ್ತಾ ಇದ್ದಾರೆ. ಬಟ್ಲರು ಅಡುಗೆಯನ್ನು ಸರಿಯಾಗಿ ಬಡಿಸಿಲ್ಲ ಅಂತ. ಬಟ್ ಇಬ್ಬರು ಸ್ಫೋಟಕ ಬ್ಯಾಟ್ಸ್ಮನ್. ಅದೇ ನಮಗೆ ಯಾಕೆ ಅದು ಡೇಂಜರಸ್ ಟೀಮ್. ಎರಡೂ ಟೀಮ್ಗಳು ಅಂದರೆ ಫಿಯರ್ಲೆಸ್ ಕ್ರಿಕೆಟ್ ಆಡ್ತಾರೆ. ಅದರಲ್ಲಿ ಅವರು ಕ್ಲಿಕ್ ಆದವರು ಅಂದರೆ ಹ್ಯಾರಿ ಬ್ರೂಕು ಮತ್ತು ವಿಲ್ ಜಾಕ್ಸ್ ಮಾತ್ರ. ಯಾರು ಕ್ಲಿಕ್ ಅಂದರೆ ಒಳ್ಳೆ ಟೀಮ್ ಮೇಲೆ ಕ್ಲಿಕ್ ಆಗಿಲ್ಲ. ಅದೇ ಇತ್ತಾಗ ನಮ್ಮ ಅಭಿಷೇಕ್ ಶರ್ಮಾ ಅವರು ಬೂದಿ ಮುಚ್ಚಿದ ಕೆಂಡ, ಯಾವಾಗ ಭುಗಿಲ್ಲ ಅಂತ ಗೊತ್ತಿಲ್ಲ. ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, 10 ಜನ ಆಡ್ತಾರೆ ಅಂತ ತಿಳ್ಕೊಂಡು ಆಡಬೇಕು. ಕ್ಲಿಕ್ ಆದರೆ ಮ್ಯಾಚ್ ಗೆಲ್ಲಿಸ್ತಾರೆ. ಇನ್ನೊಂದಂದರೆ ಇದೇ ಗ್ರೌಂಡಲ್ಲಿ ಅವರು 135-56 ಬಾಲ್ಸ್ ಇದೇ ಅಪೋಸಿಷನ್ ಮೇಲೆ ಇದೆ. ಅವಾಗ ಅದಿಲ್ ರಶೀದ್ ಇದ್ರು, ಓಟನ್ ಇದ್ರು, ಜೋಫ್ರಾ ಆಚಾರ್ಯ ಎಲ್ಲ ಇದ್ರು, ಆಮೇಲೆ ಹೊಡಿದ್ದಾರೆ. ಸೊ ಹಂಗೆ ಒಂದು ಅಭಿಷೇಕ್ ತಮ್ಮ ಫಾರ್ಮ್ ಕಂಡ್ಕೋಬೇಕಂತಂದರೆ ಆ ವಿಡಿಯೋನ ಅವ್ರು ನೋಡ್ತಾ ಇರಬೇಕು. ಮೊನ್ನೆ ಕೂಡ ಅವರು ಮಾಡಿಲ್ಲ, ಅವರು ಬೇರೆಯವ್ರ ವಿಡಿಯೋ ನೋಡಿ ಇನ್ಸ್ಪೈರ್ ತಗೊಳ್ಳೋದಲ್ಲ, ಅವ್ರ ವಿಡಿಯೋ ನೋಡಿ ಅವರೇ ಇನ್ಸ್ಪೈರ್ ತಗೋಬೇಕು. ಮೊನ್ನೆ ಬ್ಯಾಟಿಂಗೇ ಮಾಡಿಲ್ಲ, ಅಂದರೆ ಬೌಲಿಂಗ್ ಶುರು ಮಾಡಿದ್ದಾರೆ ನೆಟ್ಸಲ್ಲಿ. ಎಲ್ಲರೂ ಬಂದಿದ್ರು. ಆಮೇಲೆ ಕೊನೆಗೆ ನೆಟ್ ಬೌಲರ್ಸ್ ಇದ್ದಾಗ ಬ್ಯಾಟಿಂಗ್ ಮಾಡಿದ್ರು ಅಷ್ಟೇ. ಆಮೇಲೆ ನಿನ್ನೆ 4 ಜನ ಬಂದದ್ದು ಇದಕ್ಕೆ ಬಂದಿರೋದು. ಯಾಕಂದರೆ ಮಧ್ಯಾಹ್ನ 2 to 5 ಉರಿ ಬಿಸಿಲು, ಯಾರು ಬರಲ್ಲ. ಬಂದವರದನ್ನ ವರುಣ್ ಚಕ್ರವರ್ತಿ, ಸ್ವಲ್ಪ ಅವ್ರ ಮೇಲೆ ಆತಂಕ ಇದ್ದೇ ಇದೆ. ಸಿಂಗಲ್ ವಿಕೆಟ್ ಇಟ್ಬಿಟ್ಟು ಅವ್ರಿಗೆ 4 ಜನ ಪ್ಲೇಯರ್ಸ್, 4 ಜನ ಕೋಚಸ್ ಬಂದರು, ಮತ್ತೆ ಯಾರು ಇಲ್ಲ. ಸಿಂಗಲ್ ವಿಕೆಟ್ ಇಟ್ಬಿಟ್ಟು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಅಂದರೆ ವರುಣ್ ಅವ್ರಿಗೆ ಏನಾಗ್ತಾಯಿದೆ ಅಂದ್ರೆ, ಈಗ ಸ್ವಲ್ಪ ಶಾರ್ಟ್ ಹಾಕಿದರೆ ಆಫ್ ಸ್ಪಿನ್ ಅಂದರೆ ಆಫ್ ಕಟ್ಟರ್ಸ್ ಯಾರು ಬಾಲ್ ಮಾಡ್ತಾರೆ, ಮೀಡಿಯಂ ಪೇಸ್ ಆ ಥರ ಆಡ್ತಾಯಿದ್ದಾರೆ, ಬ್ಯಾಕ್ ಫುಟಲ್ಲಿ ಆಡ್ತಾರೆ, ಮುಂದೆ ಹಾಕಿದ್ರೆ ಮೇಲೆ ಹೊಡಿತಾ ಇದ್ದಾರೆ. ಹೀಗಾಗಿ ಸ್ವಲ್ಪ ಅವ್ರು ಇನ್ನೂ ಅವ್ರು ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್. ಅಂಥದ್ದೇನಿಲ್ಲ, ಬ್ರೇಕ್ ಥ್ರೂ ಅವರು ಸೌತ್ ಆಫ್ರಿಕಾ ಮೇಲೆ ಕೊಟ್ಟದ್ದು ಅವರೇ. ಹಿಂಗಾಗಿ ಅಂಥದ್ದೇ ಆತಂಕ ಇಲ್ಲ. ಸ್ವಲ್ಪ ಅವರು ಅದೇ. ಆಮೇಲೆ ಅಭಿಷೇಕದ್ದು ಅಂತ ಹೇಳಿದ್ರು, ಅವನು ಕ್ಯಾಚಿಂಗು, ನಮ್ಮ ಫೀಲ್ಡಿಂಗ್, ಎರಡೂ ಟೀಮ್ ಕಂಪೇರ್ ಮಾಡಿದರೆ ಫೀಲ್ಡಿಂಗಲ್ಲಿ ದೇ ಆರ್ ಮಚ್ ಬೆಟರ್. ರನ್ನಿಂಗ್ ಬಿಟ್ವೀನ್ಸ್ ದೇ ಆರ್ ಮಚ್ ಬೆಟರ್. 2 ರನ್ ಓಡ್ತಾರೆ. ನಾವು 12 ಕ್ಯಾಚ್ ಬಿಟ್ಟು ಅದೇ ಹೇಳ್ತಾ ಇದ್ವಿ, 12 ಕ್ಯಾಚ್ ಬಿಟ್ಟು ಏಷ್ಯಾ ಕಪ್ ಗೆದ್ವಿ, 13 ಕ್ಯಾಚ್ ಬಿಟ್ಟು ಸೆಮಿಫೈನಲ್ ಬಂದಿದ್ವಿ. ಇದೇ ಥರ ಕ್ಯಾಚ್ ಬಿಟ್ಕೊಂತಂದರೆ ಟ್ರಾಫಿನೇ ಕ್ಯಾಚ್ ಡ್ರಾಪ್ ಮಾಡ್ಬೇಕಾಯ್ತು. ಹೀಗಾಗಿ ಎಲ್ಲ ಇದ್ರಲ್ಲಿ ನೋಡಿದ್ರೆ ಬ್ಯಾಟಿಂಗಲ್ಲಿ ಅವರಿಬ್ಬರೇ, ಹ್ಯಾರಿ ಬ್ರೂಕ್ ಒಬ್ಬರೇ ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ, ಪಾಕಿಸ್ತಾನ ಮೇಲೆ ಸೆಂಚುರಿ ಹೊಡೆದ್ರು. ನಂಬರ್ 3 ಬಂದರು, ಮೆಕಲಮ್ ಮಾಡಿದಂಥ ಒಂದು ಮಾಸ್ಟರ್ ಸ್ಟ್ರೋಕ್ ಅದು. ಬೆಳಗ್ಗೆ ಬಂದು ಕೇಳಿದ್ರಂಥವ್ರಿಗೆ, ವುಡ್ ಯು ಲೈಕ್ ಟು ಬ್ಯಾಟ್ ಅಟ್ ನಂಬರ್ 3 ಅಂತ. ಓಕೆ ಅಂದಾರೆ ಅವರು ಇಂಗ್ಲೀಷ್ ಇದರಲ್ಲಿ ವೇಲಿ. ಸೊ ಅದು ಎಂಥ ಸ್ಫೋಟಕ ಇನ್ನಿಂಗ್ಸ್, ಮ್ಯಾಚ್ ಬ್ರೇಕ್ ಮಾಡದೆ ಹೋದ್ರೆ ಸಾಕು ನಮ್ಮ ಮೇಲೆ. ಅಲ್ಲ, ನಮಗೆ ಹೆದರಿಕೆ ಇರೋದಂದ್ರೆ ಜಾಸ್ ಬಟ್ಲರ್ ಅಂಡ್ ಅಲ್ಲ, ನಾವು ಸ್ಪೆಷಲಿ ಈ ಇಂಡಿಯಾ ಟೀಮು ಮತ್ತು RCB ಟೀಮ್ ವಿಚಾರದಲ್ಲಿ ಕಂಪೇರ್ ಮಾಡಿದ್ರೆ ಯಾರು ಆಡಲ್ಲ ಅನ್ಕೊಂಡಿರ್ತೀವಿ, ಅವರೇ ಬಂದು ಚಚ್ಚಿ ಬಿಸಾಕ್ ಹೋಗ್ಬಿಡ್ತಾರೆ. ಅದೊಂದು ಭಯ. ವಿಲ್ ಜಾಕ್ಸು ಫಾರ್ RCB 2024 ಅಲ್ಲಿ ಗುಜರಾತ್ ಮೇಲೆ 41 ಬಾಲ್ ಸೆಂಚುರಿ. ಹೌದು, 50 to 100 ಹೋಗಿದ್ದು 10 ಬಾಲಲ್ಲಿ ಗೆಲ್ಸಿದ್ರೆ ಮ್ಯಾಚ್. ಆಮೇಲೆ RCB ಆಡಲಿಲ್ಲ, ಆ ಮಾತು ಬೇರೆ, ಅದು ಯಾಕೆ ಆಡಲಿಲ್ಲ ಗೊತ್ತಿಲ್ಲ.
ಸೊ ಅವ್ರಿಗೆಲ್ಲ ಅವ್ರದ್ದು ಫೇರ್ಲೆಸ್ ಕ್ರಿಕೆಟ್ ಬ್ಯಾಟಿಂಗ್ ಮಾಡ್ತಾರೆ. ಬೌಲಿಂಗಲ್ಲಿ ನೋಡಿದ್ರು ಕೂಡ ಸ್ಲೈಟ್ಲಿ ಬೆಟರ್ ಅಂತ ಅನ್ಬೋದು. ಜೋಫ್ರಾ ಆರ್ಚರ್ಗೆ ಮೊದಲು ವಿಕೆಟ್ ಕೊಡಬಾರ್ದು ಇನಿಷಿಯಲಿ, ಯಾಕಂದ್ರೆ ಜೋಫ್ರಾ ಆರ್ಚರ್ನ 2 ಓವರ್ ಮಾಡಿಸ್ತಾರೆ. ನಮ್ಮ ಬುಮ್ರಾ 1 ಓವರ್ ಮಾಡಿಸಿದ್ರು. ಕ್ಯಾಪ್ಟನ್ಸಿ ನೋಡಿದ್ರೆ ಮಾಸ್ಟರ್ ಕ್ಯಾಪ್ಟನ್ಸಿ ಮಾಡಿದ್ದು ನಮ್ಮ ಸ್ಕೈ ವೆಸ್ಟ್ ಇಂಡೀಸ್ ಮೇಲೆ 5 ಜನ ಬೌಲರ್ಸ್ ಯೂಸ್ ಮಾಡಿದ್ರು. ಶಿವಮನ್ ದುಬೆ ಮೇಲೆ ಈಗ ಕಾನ್ಫಿಡೆನ್ಸ್ ಇಲ್ಲ ಲಾಸ್ಟ್ ಮ್ಯಾಚ್ ಹೊಡ್ಸ್ಕೊಂಡ್ ಮೇಲೆ. ಸೊ ಹಿಂಗಾಗಿ 1 ಓವರ್ ಬುಮ್ರಾ, ಆಮೇಲೆ 12ನೇ ಓವರ್ ಬುಮ್ರಾ 2 ವಿಕೆಟ್, ಕೊನೆಗೆ 18 and 20, ಕೊನೆಗೆ ಹರ್ಷದೀಪ್. ಸೊ ಪರ್ಫೆಕ್ಟ್ ಕ್ಯಾಪ್ಟನ್ಸಿ, ಪರ್ಫೆಕ್ಟ್ ಸ್ಟ್ರಾಟಜಿ ಎಲ್ಲ ಇತ್ತು. ಆದರೆ ಹ್ಯಾರಿ ಬ್ರೂಕ್ಸ್ ಅಂದ್ರೆ ಒಂಥರ ಅವರು ಲೀಡ್ಸ್ ಬೈ ಎಕ್ಸಾಂಪಲ್. ಅವ್ರ ಬ್ಯಾಟಿಂಗ್ನಿಂದ ಅಲ್ಲಿ ಕಾನ್ಫಿಡೆನ್ಸ್ ಲೆವೆಲ್, ಅವ್ರು ಹೈಲಿ ಕಾನ್ಫಿಡೆಂಟ್ ಬ್ಯಾಟಿಂಗ್ ಅಂತಂದ್ರೆ ಅವ್ರು ಮಾತಾಡ್ತಿದ್ವಲ್ಲ, ಎಕ್ಸ್ಟ್ರಾ ಕವರ್ ಮೇಲೆ ಅಂದ್ರೆ ಎಲ್ಲಿಂದ ಎಕ್ಸ್ಟ್ರಾ ಕವರ್ ಮೇಲೆ ಹೊಡಿತಾರೆ. ಫೇವ್ರೇಟ್ ಸ್ಪಾಟು ಲೆಗ್ ಸ್ಟಂಪ್ ಮೇಲೆ ಹೊರಗಡೆ ಹೋಗ್ಬಿಟ್ಟು ಮೀಡಿಯಂ ಪೇಸರ್ಸ್ ಹೊಡಿತಾರೆ, ಸ್ಪಿನ್ನರ್ಸ್ಗೆ ಇನ್ ಆ್ಯಂಡ್ ಔಟ್ ಹೊಡಿತಾರೆ. ನೀವು ಎಷ್ಟು ಜನ ಎಕ್ಸ್ಟ್ರಾ ಕವರ್ ನಿಲ್ಲಿಸ್ತೀರಿ? ಒಬ್ಬರು ನಿಲ್ಲಿಸ್ಬೋದು ಅಷ್ಟೇ. ಹೀಗಾಗಿ ಅವ್ರದ್ದು ಸ್ಫೋಟಕ ಬ್ಯಾಟರ್ಸ್ ಇದ್ದಾರೆ, ನಮ್ಮದಂತೂ ಇದ್ದೇ ಇದೆ. ನಮ್ಮವ್ರು ಏನು ಮಾಡ್ಬೇಕಂದ್ರೆ ಆದಿಲ್ ರಶೀದ್ ಮೋಸ್ಟ್ ಡೇಂಜರಸ್ ಬಾಲ್. ಅಂದ್ರೆ ಎಷ್ಟು ಮೆತ್ತಗೆ ಹಾಕ್ತಾರೆ ಅಂದ್ರೆ ಹಿ ಟಾಕ್ಸ್ ವಿತ್ ಇಸ್ ಬಾಲ್ ಅಂತ ಮಾತಾಡ್ತಾರಂತದ್ದು, ಹಿಂಗೆ ಹೋಗು ಆ ಥರ. ಅವ್ರಿಗೆ ಏನು ಮಾಡ್ಬೇಕಂದ್ರೆ ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಗೆ ಬಿಟ್ಬಿಡ್ಬೇಕು, ಹೊಡೆದು ಬಿಸಾಕ್ಬಿಡೋರು. ಅಂದರೆ ಟೋಟಲಿ ನಿರ್ಣಯ ಮಾಡ್ಬೇಕು. ಅವ್ರೇನು ಅಂದರೆ ಅಷ್ಟೊಂದು ಫಾರ್ಮಲ್ ಇಲ್ಲ, 38 ವರ್ಷ ಆದರೆ ಎಕ್ಸ್ಪೀರಿಯನ್ಸ್ ಇದೆ. ನೇಪಾಳ ಮೇಲೆ ಭಾಳ ಹೊಡಿಸ್ಕೊಂಡ್ರೆ, 45 ರನ್ ಮೇಲೆ ಹೊಡಿಸ್ಕೊಂಡ್ರೆ. ಸೊ ಅವ್ರದ್ದು ವೀಕ್ನೆಸ್ ಇದ್ದಾವೆ. ಅದನ್ನು ನಾವು ಹೆಂಗೆ ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ, ಹೆಂಗೆ ನಾವು ಪ್ರೆಷರ್ ಹ್ಯಾಂಡಲ್ ಮಾಡ್ತೀವಿ. ಯಾವ ಟೀಮ್ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ, ನಮ್ಮ ಮೇಲೆ ಜಾಸ್ತಿ ಪ್ರೆಷರ್ ಇದ್ದೇ ಅವ್ರು ಅಂಡರ್ ಡಾಗ್ಸು, ಅವ್ರು ಗೆಲ್ತಾರೆ. ಭೂಮಿಕಾ, ಲಾಸ್ಟ್ ಮ್ಯಾಚ್ ಅಂತೂ ಮರೆಯಂಗೆ ಇಲ್ಲ. ಎಲ್ಲ ಸಂಜು ಶೋ, ಅದು 1 ಮ್ಯಾನ್ ಶೋ ರೀತಿಯಲ್ಲಿ. ಬಿಕಾಸ್ ಅದು ವೆಸ್ಟ್ ಇಂಡೀಸ್ ಆ ಟಾರ್ಗೆಟ್ ನಾವು ರೀಚ್ ಆಗಿದ್ದೆ ಫಸ್ಟ್ ಟೈಮ್. ಅದು 199 ಹೊಡೆದ್ವಿ ಅಂದರೆ ಎಸ್ ಎಕ್ಸಾಕ್ಟ್ಲಿ. ಇವತ್ತೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅದೇ ಲಾಸ್ಟ್ ಮ್ಯಾಚ್ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ. ಅವತ್ತಿನ ಮ್ಯಾಚ್ ಏನಾದರೂ ವಿನ್ ಆಗಿದ್ರೆ ಅದು ಸಂಜು ಇಂದನೇ ಆಗಿರೋದು. ಆ್ಯಂಡ್ ಪ್ರೀವಿಯಸ್ ಮ್ಯಾಚಸ್ ಎಲ್ಲ ನೋಡಿದಾಗ ನಾವು ಅಭಿಷೇಕ್ ಶರ್ಮನ್ ಬಗ್ಗೆ ತುಂಬ ಹೋಪ್ಸ್ ಇತ್ತು. ಬಟ್ ಅವರು ಈ ಸಲ ನೋಡಿದ್ರೆ ಇದು ಅಭಿಷೇಕ್ ಶರ್ಮನ ಅನ್ನೋ ಅಷ್ಟು ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿದ್ರು. ಯಾಕಂದರೆ ಬಂದಾಗಲ್ಲ 3 times 0. ಯಾಕಂದರೆ ಅದು ಖಂಡಿತವಾಗ್ಲೂ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ ಅಭಿಷೇಕಿಂದ. ಆ್ಯಂಡ್ ಇವತ್ತಿನ ಮ್ಯಾಚ್ ಆದರೂ ಖಂಡಿತವಾಗ್ಲೂ ಅಭಿಷೇಕ್ ಆಡಲೇಬೇಕು. ನಾನು ಒಂದು ಅಭಿಷೇಕ್ ಶರ್ಮಾ ಬಗ್ಗೆ ಹೇಳೋದಾದ್ರೆ, ನಾವು ಈ ಮುಂಚೆ ಎಲ್ಲ ಶೇವಾಗ್ ನಂಗೆ ನೋಡ್ತಾ ಇದ್ದು, ಸೇವಾಗ್ ಆಡ್ತಾರೋ ಬಿಡ್ತಾರೋ, ಟೀಮಲ್ಲಿ ಇದ್ರೆ ಒಂದು ಜೋಶು ಅಂತ, ಅದೊಂದು ಭಯ ಇರುತ್ತೆ ಆಪೋನೆಂಟ್ ಟೀಮ್ಸ್ಗೆ. ಇವ್ನಿಗೆ ಹೆಂಗಪ್ಪ ಹಾಕೋದು, ಹೆಂಗಪ್ಪ ಆಡ್ಸೋದು, ಅವ್ರು ವಿಕೆಟ್ ಹೋದ್ಮೇಲೆ ಬೇರೆ. ಬಟ್ ಇರೋವರೆಗೂ ಒಂಥರ ಫಿಯರ್ ಅಂತೂ ಕಾಣಿಸ್ತಾ ಇರುತ್ತೆ. ಅಲ್ಲ, ಫಿಯರ್ ಇದ್ರು ಇವಾಗ ನಾವು ಹಂಗೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ KL ರಾಹುಲ್ ಇವತ್ತು ಎಲ್ಲಿದ್ದಾರೆ? ಸೊ ಇವತ್ತು ಹಂಗೆ ನೋಡಕ್ ಹೋದ್ರೆ ಈ ಟೂರ್ನಮೆಂಟಲ್ಲಿ ರಾಹುಲ್ ಇರಬೇಕಾಗಿತ್ತು. ಬಟ್ ರಾಹುಲ್ ಇಲ್ಲ ಹಂಗ್ ನೋಡಿದ್ರೆ. ಯಾಕಂದ್ರೆ ಎಕ್ಸಾಂಪಲ್ ಕೊಡ್ತಾರೆ, KL ರಾಹುಲ್ ಎಕ್ಸಾಂಪಲ್ ಕೊಡ್ತಾರೆ. ಬಟ್ ಇರೋರಲ್ಲಿ ಏನ್ ಮಾಡ್ಬೋದು ಅಷ್ಟೇ ನೋಡ್ಬೇಕು. ಹೌದು, ಅದು ಖಂಡಿತವಾಗ್ಲೂ ಇವತ್ತು ಸಂಜು ಸ್ಯಾಮ್ಸನ್ ಬಗ್ಗೆ ಖಂಡಿತವಾಗ್ಲೂ 100% ಅಲ್ಲ 200% ಹೋಪ್ಸ್ ಅಂತೂ ಖಂಡಿತವಾಗ್ಲೂ ಇದೆ. ಇಶಾನ್ ಇವತ್ತು ಚೆನ್ನಾಗಿ ಆಡ್ಬೋದು ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಪ್ರೀವಿಯಸ್ ಮ್ಯಾಚ್ ಎಲ್ಲ ನೋಡಿದಾಗ ಓಕೆ ಹೌದು. ಸೊ ಓಕೆ ಪರ್ಫಾರ್ಮೆನ್ಸ್ ಇತ್ತು. ಅಂಡ್ ಇವತ್ತು ವಾಂಕೆಡೆ ಏನಿದೆ ಸ್ವಲ್ಪ ನಮ್ಗೆ ಇಂಡಿಯನ್ ಟೀಮ್ಗೆ ತುಂಬಾನೇ ಫೇವರಬಲ್ ಅಂತಾನೆ ಹೇಳ್ಬೋದು. ಅಂಡ್ ಅಲ್ಲಿ ಪಿಚ್ ಕಂಡೀಷನ್ ಇರ್ಬೋದು, ಸರ್ ಹೇಳ್ದಂಗೆ ಸಂಜೆ ಆಗ್ತಿದ್ದ, ಯಾಕಂದ್ರೆ ಅಲ್ಲಿ ಬೀಚ್ ಇರೋದ್ರಿಂದ ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ಬೀಚ್ ಇರೋ ಕಡೆ ಯಾವಾಗ್ಲೂ ಹಾಗೇನೆ ಕ್ರಿಕೆಟರ್ ಸಂಜೆ ಹೋಗ್ತಿದ್ದಂಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಅಂಡ್ ಇವತ್ತು ನಾವೇನಾದ್ರೂ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ 200+ ಅಂತೂ ಖಂಡಿತವಾಗ್ಲೂ ಹೊಡಿಬೇಕು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ನಮ್ಮ ಇಂಡಿಯಾಗೆ. 200+ ಹೊಡೆದಿಲ್ಲ ಅಂದ್ರೆ ಚಾನ್ಸೇ ಇಲ್ವಲ್ಲ. ಇವತ್ತು ಆಡ್ಲೇಬೇಕು, ಹೊಡಿಲೇಬೇಕು, ಗೆಲ್ಲಬೇಕು ಅಂದ್ರೆ ಇರ್ಬೇಕು ಫಾರ್ಮ್ ಅಲ್ಲಿ. ಹೌದು. ಸೊ ಅದ್ರ ಜೊತೆಗೆ ನಾವು ಇವತ್ತು ಇಂಗ್ಲೆಂಡ್ ಜೊತೆ ನಾವೇನ್ ಆಡ್ತಾ ಇದೀವಿ, ಸೊ ಇಂಗ್ಲೆಂಡ್ ಬಗ್ಗೆ ನಾವು ಇವತ್ತು ಅಲ್ಲಗೆಳಕ್ ಆಗದೇ ಇಲ್ಲ. ಯಾಕಂದ್ರೆ ಅವ್ರದ್ದು ಪ್ರೀವಿಯಸ್ ಮ್ಯಾಚ್ ಎಲ್ಲನೂ ತುಂಬಾ ಚೆನ್ನಾಗಿ ವಿಲ್ ಜಾಕ್ಸ್ ಇರ್ಬೋದು, ಹ್ಯಾರಿ ಬ್ರೂಕ್ ಇರ್ಬೋದು, ಫಸ್ಟ್ ಮ್ಯಾಚ್ ಇಂದ ಇವತ್ತಿನವರೆಗೂ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಎಲ್ಲೂ ಅವ್ರದ್ದೇನು ಅಂತ ಕೆಟ್ಟ ಪರ್ಫಾರ್ಮೆನ್ಸ್ ಅಂತ ಏನು ಅನ್ಸಿಲ್ಲ. ಸೊ ಅವ್ರ ಕಡೆಯಿಂದ ಅಂಡ್ 10 ವರೆಗೂ ಅವ್ರ ಬ್ಯಾಟಿಂಗ್ ಇದೆ, ಬ್ಯಾಟಿಂಗ್ ಲೈನ್ ಅಪ್ ಖಂಡಿತವಾಗ್ಲೂ ಚೆನ್ನಾಗಿದೆ. 8 ಅಂತಲ್ಲ 10 ವರೆಗೂ ಚೆನ್ನಾಗಿದೆ. ಬಂದು ಬೀಸ್ಬಿಡ್ತಾರೆ, ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿದೆ. ಸೊ ನಮ್ ಇಂಡಿಯನ್ ಟೀಮ್ ಕಂಪೇರ್ ಮಾಡಿದ್ರೆ ಇಂಡಿಯನ್ ಟೀಮ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇವತ್ತು ಆಡ್ಬೇಕಷ್ಟೇ. ಸೊ ನಾವು ನಮ್ಮ ಹೋಮ್ ಗ್ರೌಂಡು, ನಮ್ಮ ಇಂಡಿಯಾ, ನಾವು ಆಡ್ತೀವಿ. ಓವರ್ ಕಾನ್ಫಿಡೆನ್ಸ್ ಬೇಡ. ಇವತ್ತು ಪಕ್ಕ ಕಾನ್ಫಿಡೆನ್ಸ್ ಇಂದ ಆಡಿದ್ರೆ ಖಂಡಿತವಾಗ್ಲೂ ನಾವೇನ್ ಟಾರ್ಗೆಟ್ ಏನಾದರೂ ರೀಚ್ ಮಾಡಬೇಕು ಅಂತಿದ್ರೆ 100% ಮಾಡ್ಬೋದು. ಅಭಿಜಿತ್ ಸರ್, ಸ್ಪೆಷಲಿ ಸೌತ್ ಆಫ್ರಿಕಾ ಮೇಲೆ ಸೋತಾಗ ತುಂಬಾ ಭಯ ಆಗ್ಬಿಡ್ತು. ಹಿಂಗಪ್ಪ ಇವರೆಲ್ಲ ಚೇಸಿಂಗ್ ಎಲ್ಲ ನೆಕ್ಸ್ಟ್ 160 ಎಲ್ಲ ಹೊಡೆದ್ಬಿಟ್ರೆ ಅದನ್ನ ಚೇಸ್ ಮಾಡ್ಕೊಂಡು ಹೋಗ್ತಾರೆ. ವಿರಾಟ್ ಕೊಹ್ಲಿನ ಎಷ್ಟು ನೆನೆಸ್ಕೊಂಡ್ವಿ ಎಲ್ರಿಗೂ ಗೊತ್ತಿರುವಂಥದ್ದೇ. ಬಟ್ ಸಂಜು ಅಂತ ಬ್ಯಾಟ್ಸ್ಮನ್ ನಿಂತ್ಕೊಂಡು ಆಡಿದ್ದು, ಯಾಕೆಂದರೆ ಅವ್ರು ಹೇಳ್ತಾ ಇದ್ರು ಲೈಫ್ ಟೈಮಲ್ಲಿ ಈ ಥರದ್ದು ಒಂದು ಅವಕಾಶ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಸಿಕ್ತು ಅದು ಅಂತ. ಆ ರೀತಿಯಾಗಿ ಈ ಮ್ಯಾಚು ನೆಕ್ಸ್ಟ್ ಮ್ಯಾಚಲ್ಲಿ ಹಂಗೆ ಪ್ಲೇಯರ್ಸ್ ಯೂಸ್ ಮಾಡ್ಕೊಬೇಕಾಗಿದೆ ಅವಕಾಶಗಳನ್ನ. ನೋಡಿ, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಸೌತ್ ಆಫ್ರಿಕಾ ಮೇಲೆ ನಾವು ಏನು ಅಬ್ಸರ್ವ್ ಮಾಡಿದ್ವಿ, ಸೌತ್ ಆಫ್ರಿಕಾ ಬೌಲರ್, ಸೌತ್ ಆಫ್ರಿಕಾ ಟೀಮ್ ಈಸ್ ನೋನ್ ಫಾರ್
ಫಾಸ್ಟ್ ಬೌಲಿಂಗ್. ಎಸ್ ಹೌದು. ಬಟ್ ಅವ್ರು ಏನು ಮಾಡಿದ್ರು, ಸ್ಲೋವರ್ ಬಾಲ್ಸ್ ಹಾಕಿದ್ರು, ನಕಲ್ ಬಾಲ್ ಹಾಕಿದ್ರು, ಸ್ಲೋವರ್ ಡಿಪ್ಪಿಂಗ್ ಬಾಲ್ ಹಾಕಿದ್ರು. ಸೊ ಬೇಸಿಕ್ಲಿ ಏನಾಗುತ್ತೆ, T20 ಎಸ್ಪೆಷಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗೆ ಯಾರು ಹೊಸ ಬಾಲಿಂದ ಆಡ್ತಾರೆ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಾಲ್ ಬ್ಯಾಟಿಗೆ ಬರಲಿ ಅಂತ. ಎಸ್. ಯಾವಾಗ ನಾವು ಪೇಸ್ ಕಟ್ ಮಾಡ್ತೀವಿ ಫಾಸ್ಟ್ ಬೌಲಿಂಗಲ್ಲಿ ಪೇಸ್ ಬರಲ್ಲ, ಅವಾಗ ಬ್ಯಾಟ್ ಚೆಲ್ಲೋದು. ಸೊ ನಾವು ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡುವಾಗ ಸೊ ಅವರು ಎಲ್ಲ ಬೌಲರ್ಸ್ ಸ್ಟಡಿ ಮಾಡಿದ್ದಾರೆ. ಅಭಿಷೇಕ್ ಶರ್ಮಾ ಒಂದು ಎಕ್ಸಾಂಪಲ್, ಅವ್ರಿಗೆ ರೇಂಜಲ್ಲಿ ಕೊಟ್ಟರೆ ಹೊಡಿತಾರೆ, ವಿಡ್ತ್ ಕೊಟ್ಟರೆ ಹೊಡಿತಾ ಇದ್ದಾರೆ. ಸೊ ಈಗ ನಾವು ಲಾಸ್ಟ್ ಎಲ್ಲ ಕಪಲ್ ಆಫ್ ಮ್ಯಾಚಸ್ ನೋಡಿದಾಗ ಅವ್ರಿಗೆ ವಿಕೆಟ್ ಟು ವಿಕೆಟ್ ಆಗ್ತಾ ಇದ್ದಾರೆ, ಸ್ಪಿನ್ನರ್ಸು ಬಂದು ವಿಕೆಟ್ ಟು ವಿಕೆಟ್ ಆಗ್ತಾ ಇದ್ದಾರೆ. ಸೊ ಆಚೆ ಕೊಟ್ಟರೆ ಅಲ್ಲಿ ಸ್ವೀಪರ್ ಕವರಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ ಯಾವುದೇ ಟೀಮ್ಗಾದರೂ ಅಭಿಷೇಕ್ ಶರ್ಮಾ. ಬಿಕಾಸ್ ಪವರ್ ಪ್ಲೇಲಿ ನಿಂತ್ಕೊಂಡ್ರೆ ವ್ಯಕ್ತಿ ಮುಗೀತು. ಆ ಪವರ್ ಪ್ಲೇನ ಪವರ್ ಹಿಟ್ಟಿಂಗ್ ಮಾಡಿಬಿಟ್ಟು ಧ್ವಂಸ ಮಾಡಾಕ್ಬಿಡ್ತಾರೆ. ಸೊ ಕಾನ್ಸಂಟ್ರೇಷನ್ ಆನ್ ಅಭಿಷೇಕ್. ಇನ್ನೊಂದೇನು ನಾವು ನೆನ್ಪಿಟ್ಕೋಬೇಕು, ಇವತ್ತು ವಾಂಖೇಡೆ ಪಿಚ್ಚು ರೆಡ್ ಸಾಯಿಲ್ ಪಿಚ್. ರೆಡ್ ಸಾಯಿಲ್ ಪಿಚ್ ಒಳ್ಳೆ ಬೈಂಡಿಂಗ್ ಇರೋದ್ರಿಂದ, ಟಿಂಚ್ ಆಫ್ ಲೈವ್ಲಿ ಗ್ರಾಸ್ ಇರೋದ್ರಿಂದ ಚೆನ್ನಾಗಿ ಬೌನ್ಸ್ ಆಗುತ್ತೆ ಬಾಲ್. ಸೊ ಈ ಮ್ಯಾಚಲ್ಲಿ ಪೇಸ್ ವೇರಿ ಜಾಸ್ತಿ ನಾವು ನೋಡ್ಬೋದು ಎರಡು ಟೀಮಿಂದ. ಈಗ ನಮ್ಮ ಇಂಗ್ಲೆಂಡ್ ಫಾಸ್ಟ್ ಬೌಲರ್ಸ್ ಒಳ್ಳೆ ರಾ ಪೇಸ್ ಇದೆ ಅವ್ರದ್ದು. ಅವ್ರು ಎಷ್ಟು ಶಾರ್ಟ್ ಬೌಲಿಂಗ್ ಎಷ್ಟು ಬೇಗ ಮಾಡ್ತಾರೆ ನಾವು ನೋಡಿದ್ರೆ. ಸ್ವಲ್ಪ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಶಾರ್ಟ್ ಪಿಚ್ ಬೌಲಿಂಗ್ ಸ್ವಲ್ಪ ಅಷ್ಟು ಕಂಫರ್ಟೇಬಲ್. ಎಲ್ರಿಗೂ ಏನಾಗ್ಬಿಟ್ಟಿದೆ ಅಂದರೆ ಸ್ಪೆಷಲಿ ಇಂಡಿಯಾದಲ್ಲಿ ಆಡಬೇಕಾದ್ರೆ ಎಲ್ಲರೂ IPL ಆಡಿ ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲರೂ ಒಂಥರ ಇಂಡಿಯನ್, ಎಲ್ರಿಗೂ ಒಂಥರ ಈಸಿ ಆಡಲಿಕ್ಕೆ. ಸೊ ಹಂಗಾಗಿನೇ ಈಗ ನೇಪಾಳ್ ಟೀಮ್ ಆಗಲಿ ಅಥವಾ USA ಟೀಮ್ ಮೇಲೆ ಯಾಕೆ ಅಷ್ಟೊಂದು ನಮ್ಗೆ ಆಡ್ಲಿಕ್ಕೆ ಆಗಲಿಲ್ಲ ಅಂದರೆ ನನ್ನ ಗೆಸ್ಸು ಅಂತ ನೋಡೋದಾದರೆ ಹೊಸ ಟೀಮ್ಗಳು ಹೊಸ ಬೌಲರ್ಸು ಯಾರು ಹೆಂಗೆ ಅನ್ನೋದು ಗೊತ್ತಿಲ್ಲ, ಹಂಗಾಗಿ ಸ್ವಲ್ಪ ಎಡವಟ್ಟಾಗಿದ್ದು ಬಿಟ್ರೆ ಇನ್ನು ಉಳಿದ ಟೀಮ್ಗಳ ಮೇಲೆ ಸಖತ್ತಾಗಿ ಆಡ್ಕೊಂಡೋದ್ರು ಎಲ್ಲರೂ. ಫ್ಯಾಮಿಲಿಯಾರಿಟಿ ಅಂದರೆ ಎಲ್ಲರಿಗೂ ಇದೆ, ಅವ್ರಿಗೇನು ಕಡಿಮೆ ಇಲ್ಲ. ಎಸ್ ಹೌದು. ಅವರು 6 ಜನ IPL ಅಲ್ಲಿ ಆಡಿದ ನುರಿತವ್ರು. ನಮ್ಮಲ್ಲಿ ಮುಂಬೈ ಇಂಡಿಯನ್ಸ್ಗೆ ಆಡೋದಂತ ಅಂದರೆ ಇದು ಗೊತ್ತಿರೋರು ಅಂತ. ಯಾಕಂದರೆ ಬೇಕಾಗುತ್ತೆ ಅಲ್ಲಿ ಫ್ಯಾಮಿಲಿಯಾರಿಟಿ. ಯಾಕಂದರೆ ಡೈಮೆನ್ಷನ್ಸ್ ಅಥವಾ ಗ್ರೌಂಡ್ ಇರ್ತಲ್ಲ, ಅದು ಭಾಳ ಇಂಪಾರ್ಟೆಂಟ್. ಎಲ್ಲಿ ಹೊಡೆದ್ರೆ ಎಲ್ಲಿ ಸಿಕ್ಸು. ಬಿಡಿ 60ರಿಂದ 65 ಅಷ್ಟೇ ಇರ್ತದೆ. ಯಾಕಂದ್ರೆ ಅಲ್ಲಿ 10 ಮೀಟರ್ ಅಲ್ಲಿ ಬಿಡಬೇಕು, 10 ಮೀಟರ್ ಮುಂದೆ ಬಿಡಬೇಕು, ಇವ್ರು ಹೋಗಿ ಡೈವ್ ಹೊಡಿಬೇಕು, ಹಿಂಗಾಗೆಲ್ಲ ಜಾಗ ಬಿಡಬೇಕಾಗುತ್ತೆ. ಮುಂಚೆ ಫೆನ್ಸ್ ಅಂದರೆ ರಿಯಲ್ ಫೆನ್ಸ್. ಎಸ್ ಹೌದು. ನೀವು ಫೆನ್ಸಲ್ಲಿ ಹೋಗಿ ಡಿಕ್ಕಿ ಹೊಡೆದ್ಬಿಟ್ಟು ಎಷ್ಟೋ ಜನ ಗಾಯಗೊಂಡಿದ್ದಾರೆ. ಅದಕ್ಕೆ ಅದನ್ನ ತಪ್ಪಿಸೋಕ್ಕೋಸ್ಕರ ಇದು ಮಾಡಿದಾರಲ್ಲ. ಸೊ ಫ್ಯಾಮಿಲಿಯಾರಿಟಿ ಇದ್ದೇ ಇದೆ ಎರಡು ಟೀಮ್ಗೂ ಅಂತದೆ. ಆದರೆ ನೀವು ಹೇಳಿದ್ರಲ್ಲ ವಾಂಖೇಡೆದು ರೆಡ್ ಸಾಲ್ ಅಂತ, ನೋಡಿ ಬ್ಲ್ಯಾಕ್ ಸಾಲ್ ರೆಡ್ ಸಾಲ್ಗೆ ಏನು ಡಿಫ್ರೆನ್ಸ್ ಅಂದರೆ, ಬ್ಲ್ಯಾಕ್ ಸಾಲಲ್ಲಿ ಜಾಸ್ತಿ ಜೋರಾಗಿ ಬರಲ್ಲ ಬಾಲು. ರೆಡ್ ಸಾಲ್ ಪಿಚ್ಚಲ್ಲಿ ಸ್ವಲ್ಪ ಗ್ರಿಪ್ ಸಿಗುತ್ತೆ, ಒಳ್ಳೆ ಸ್ಪಿನ್ನರ್ ಗ್ರಿಪ್ ಸಿಗುತ್ತೆ, ಬೌನ್ಸು ಸಿಗುತ್ತೆ, ವೇಗದ ಬರೋರು. ಅದಕ್ಕೆ ಅವ್ರು ಒಂದು ಚೇಂಜ್ ಮಾಡ್ಬೋದು. ರೇವಾನ್ ಅಹ್ಮದ್ ಆಡಿಸಿದ್ರು ಫಸ್ಟ್ ವರ್ಲ್ಡ್ ಕಪ್ ಮ್ಯಾಚು, ಯಾವ ಥರ ಆಡಿದ್ರು ಅವರು. ವಿಲ್ ಜಾಕ್ಸ್ ಆಡದೆ ಹೋಗಿದ್ರೆ ಸೋತ್ ಬಿಡ್ತಿದ್ರು. 19 ರನ್ಸ್. ಹೌದು, ಅಲ್ಲ 16 ಬಾಲಲ್ಲಿ 46 ರನ್ ಕೊನೆಗೆ ಅವರು ವಿಕೆಟ್ಗೆ. ಅದಕ್ಕೆ ಗೆದ್ರು. ನ್ಯೂಜಿಲೆಂಡ್ ಮೇಲೆ ಗೆಲ್ತಾರಲ್ಲ, ಅವಾಗ ನಾವು ನ್ಯೂಜಿಲೆಂಡ್ ನಮ್ಮ ಟಾಪ್ ಹೋಗ್ತಿದ್ರು, ನಾವು ಅವಾಗ ನ್ಯೂಜಿಲೆಂಡ್ ಮೇಲೆ ಆಡ್ಬೇಕಾಗಿತ್ತು. ಅಂಡ್ ಇವತ್ತು ಪ್ರಮುಖ ಪಾತ್ರ ಅಂದ್ರೆ ಟಾಸ್ ಅಂತೂ. ಟಾಸ್ ಇವತ್ತು 100% ಟಾಸ್ ಯಾರು ವಿನ್ ಆಗ್ತಾರೆ ಅವ್ರ ಕೈಲಿದೆ ಮ್ಯಾಚ್. ಬಟ್ ಅದು ಒಂದೊಂದ್ಸಲಿ ಹೇಳಲಿಕ್ಕೆ ಆಗಲ್ಲ. ಅವತ್ತಿನ ಅದೇ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, 1 ವಿಕೆಟ್ 1 ಬ್ಯಾಟರ್ ಅಥವಾ 1 ಕ್ಯಾಚ್ ಏನ್ ಬೇಕಾದ್ರೂ ಟರ್ನ್ ಮಾಡ್ಬೋದು ಅಂತ. ಅಲ್ಲ ಅಭಿಷೇಕ್ ಹೇಳ್ತಾ ಇದ್ರಲ್ಲ, ಬೇಸಿಕ್ಲಿ ಇಂಡಿಯನ್ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಷ್ಟು ಹೇಗೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪವರ್ ಪ್ಲೇಯಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 60 ಫಾರ್ ನೋ ಲಾಸ್ ಇದ್ರೆ ನೆಕ್ಸ್ಟ್ 3-4 ಓವರ್ಸ್ ಯಾವ ಥರ ಹೋಗಬೇಕು, ಇಲ್ಲ 30 ಫಾರ್ 2 ಇದ್ರೆ ಯಾವ ಥರ ಹೋಗಬೇಕು, ಎಷ್ಟು ಫಾಸ್ಟಾಗಿ ನಾವು ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಅಷ್ಟು ಬೇಗ ನಾವು ಕಾರ್ ಓಡಿಸೋ ಗೇರ್ ಹೇಗೆ ಚೇಂಜ್ ಮಾಡ್ತೀವಿ ಆ ಥರ ಚೇಂಜ್ ಮಾಡಿ ಆಡ್ತಾ ಹೋದ್ರೆ, ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯ ಸೆಂಟ್ರ್ ಒಂದು ಆಂಕರ್ ಇನ್ನಿಂಗ್ಸ್ ಆಡಬೇಕು ಅವರು. ಸೊ ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಇದುವರೆಗೂ ಬಂದಿಲ್ಲ ಹಾರ್ದಿಕ್ ಬ್ಯಾಟ್ ಇಂದ. ಹಾರ್ದಿಕ್ ಮೊನ್ನೆ ಪ್ರಾಕ್ಟೀಸಲ್ಲಿ 2.5 ಗಂಟೆ ಬ್ಯಾಟಿಂಗ್ ಬರ್ತಾರೆ. ಅಭಿಷೇಕ್ ಶರ್ಮಾ ಮಾಡಿಲ್ಲ, ಯಾರು ಮಾಡಿಲ್ಲ. ಇವ್ರು 2.5 ಗಂಟೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಸೆಕೆಂಡ್ ಪ್ಲೇಯರ್ಗೆ ಅಂದರೆ 50 ಸಿಕ್ಸರ್ ಹೊಡೆದ್ರು. ಜರ್ನಲಿಸ್ಟ್ ಎಲ್ಲ ಸೇರಿದವರು ಅವ್ರು ತಪ್ಪಿಸ್ಕೊಂಡು ಓಡೋಗ್ತಿದ್ರಂತೆ, ಬಾಲ್ ಎಲ್ಲಿ ಬಿಡ್ತಿದ್ರು ಆ ಥರ ಅವ್ರು ಬಾಲ್ ಕಲೆಕ್ಟ್ ಮಾಡ್ಕೊಡ್ತಿದ್ರು. ಇಶಾನ್ ಕಿಶನ್ ಹಾರ್ದಿಕ್ ಪಾಂಡ್ಯ ಖಂಡಿತವಾಗ್ಲೂ ಆಡಾಡ್ತಾರೆ ಹೋಮ್ ಗ್ರೌಂಡ್ ಅಲ್ವಾ ಸರ್ ಅವರಿಗೆ.